ಗಾಡ್, ಏನ್ರಿ ಇದು? ಹೌದು ಮೇಡಮ್, ನಿಜ. ನಾವು ಇದನ್ನ ನೋಡಿದಾಗ ನಮ್ಮ ಕೈ ಕಾಲೇ ಆಡಲಿಲ್ಲ. ತುಂಬಾ ತುಂಬಾ ಹೆದರಿಕೆ ಆಯಿತು. ಅದಕ್ಕೆ ನೀವು ತಿಳಿಸೋಣ ಅಂತಂದು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ನಾವು. ಅಲ್ಲ ಕಣ್ರಿ, ಇದು ಹೇಗ್ರಿ ರೆಕಾರ್ಡ್ ಮಾಡಿದ್ರಿ ನೀವು? ನಿಮಗೆ ಹೇಗ್ರಿ ಸಿಕ್ತಿದೆಲ್ಲ? ಎಂತ ವಿಷಯ ಎಂತ ಅಂತ? ನೀವು ಹನಿಮೂನಿಗೆ ಬಂದವರು ನಿಮ್ಮ ಹನಿಮೂನ್ ಫೋಟೋ ಶೂಟ್ ಮಾಡ್ಕೊಳ್ಳೋದು ಬಿಟ್ಟು ಇದೆಂತ ಮಾಡ್ತಿದ್ರಿ ಮಾರಾಯ? ಇದೇಂಗ್ ರೆಕಾರ್ಡ್ ಮಾಡ್ತಿದ್ರಿ ನೀವು? ಇದೇನಕ್ಕೆ ಎಂತಕ್ಕೆ ರೆಕಾರ್ಡ್ ಮಾಡ್ತಿದ್ರಿ ನೀವು ಇದನ್ನೆಲ್ಲ? ಅಲ್ಲ ಮೇಡಮ್, ನಾವು ಬೇಕು ಅಂತ ರೆಕಾರ್ಡ್ ಮಾಡಿದ್ದಲ್ಲ ಮೇಡಮ್. ಅದು ನಾವು ಈ ಕಡೆ ಎಲ್ಲ ಬರೋದೇ ಅಪ್ರೂಪ್ ಅಲ್ಲ. ನಾವು ಇರೋದು ಬೆಂಗಳೂರು. ಈ ತರ ಗ್ರೀನರಿ ಎಲ್ಲ ಫಾರೆಸ್ಟ್ ನಮಗೆ ನೋಡಕ್ ಸಿಗೋದೇ ಅಪ್ರೂಪ್ ಅಲ್ಲ ಮೇಡಮ್. ಅದಕ್ಕೆ ನಾವು ಬಂದಿದ್ವಿ. ನಮ್ಮ ಹತ್ರ ಡ್ರೋನ್ ಕ್ಯಾಮ್ರಾ ಇತ್ತು. ಹಂಗೆ ಫಾಲ್ಸ್ ಆ ಥರ ಎಲ್ಲ ಮೇಲ್ಗಡೆಯಿಂದ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಇದು ಕ್ಯಾಪ್ಚರ್ ಆಗಿದೆ ಅಷ್ಟೇ. ನಾವು ಬೇಕು ಅಂತ ಮಾಡಿದ್ದಲ್ಲ ಮೇಡಮ್. ಎಂತದ್ರಿ ನಿಮ್ದು? ನೀವೇನ್ ಹೇಳಿದ್ರು ನಾನು ನಂಬ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ರಾ? ಅಲ್ಲ, ಯಾವ ಪರ್ಪಸ್ಗೆ ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ರಿ? ಯಾರು ಹೇಳಿದ್ರು ಇಂಥದನ್ನೆಲ್ಲ ರೆಕಾರ್ಡ್ ಮಾಡಕ್ಕೆ? ನಿಮ್ಗೆ ಯಾರಾದ್ರೂ ಹೇಳಿರ್ಬೇಕಲ್ವಾ ರೆಕಾರ್ಡ್ ಮಾಡ್ಲಿಕ್ಕೆ? ಯಾರನ್ನಾರು ಸಿಕ್ಕಿಸ್ಬೇಕಂತ ಮಾಡಿರ್ಬೇಕಲ್ವಾ ಇದು? ಇಷ್ಟು ದಿನ ಬಿಟ್ಟು ಇವಾಗ ಬಂದು ನೀವು ರೆಕಾರ್ಡ್ ಮಾಡಿ ಕೊಡ್ತಿದ್ದೀರಾ ಅಂತಂದ್ರೆ ಎಂತ ನಿಜ ಹೇಳ್ತೀರಾ ಇಲ್ವಾ? ಇವಾಗ ಯಾವನ ಅವ್ನು ಕಳ್ಸಿರೋದು ನಿಮ್ಮನ್ನ? ಅಲ್ಲ ಮಾರ್ರೆ, ನಿಮ್ದೇ ಹನಿಮೂನ್ ವಿಡಿಯೋ ಅಂತೀರಾ? ಇಷ್ಟು ತಿಂಗಳು ಬೇಕಾಯ್ತಾ ನಿಮ್ಗೆ ಇದನ್ನ ನೋಡ್ಲಿಕ್ಕೆ? ನೀವು ಬಂದು ಎಂತದ ಕತೆ ಹೇಳ್ತೀರಂತೆ, ನಾವು ಕೇಳ್ಕೊಂಡು ನಿಮ್ ಕತೆ ನಂಬೇಕಾ? ಎಂತ ಸಾವು ಮಾರಾಯ! ನಿಜ ಹೇಳಿ. ನೋಡು ಸುಮಾ, ನೋಡು, ನಾನು ಹೇಳ್ದೆ ತಾನೇ ನಿನ್ಗೆ, ನಾನು ಎಷ್ಟಿದಷ್ಟು ನೋಡ್ಕೊಂಡು ತಣ್ಣಗಿರೋಣ. ಇದೆಲ್ಲ ನಮ್ಗೆ ಬೇಕಾಗಿಲ್ಲ ಅಂತ ನೀನ್ ಎಲ್ಲಿ ಕೇಳಿಸ್ತೀಯಾ? ನೋಡಿ, ಇವಾಗ ಯಾರಿಗೋ ನ್ಯಾಯ ಕೊಡಿಸ್ತೀನಿ ಅಂತ ಬಂದು ನಾವೇ ಜೈಲ್ ಹಿಂದ್ಗಡೆ ನಿಲ್ತೀವೇನೋ ಅನ್ನೋ ತರ ಅನಿಸ್ತಿದೆ ನನಗೆ. ನಾವೋ ಅಪರಾಧಿಗಳೇನೋ ಅನ್ಬೇಕು, ಆ ತರ ಟ್ರೀಟ್ ಮಾಡ್ತಿದ್ದಾರೆ ಅವರು. ನೋಡು, ಇವಾಗ ನಿನಗೆ ಸಮಾಧಾನನಾ? ನಾನು ನಿನ್ಗೆ ಹೇಳ್ದೆ ಹೋಗೋದ್ ಬೇಡ ಅಂತಂದ್ರೆ ಕೇಳಲಿಲ್ಲ ನನ್ನ ಮಾತು ನೀನು. ಎಂತ ಮಾರಾಯ ಪಿಸಿ ಪಿಸಿ ಅದು? ಬಾಯಿ ಬಿಡ್ತೀಯ ಇಲ್ಲ ಇವಾಗ? ಅಲ್ಲ ಮೇಡಮ್, ಇದೆಂತ ನ್ಯಾಯ? ಏನೋ ಅದು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ನಾವು ತಗೊಂಡ್ ಬಂದು, ಪಾಪ ಅದು ಯಾರಿಗೆ ಅನ್ಯಾಯ ಆಗಿದೆಯೋ ಏನೋ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ನಾವು ತಗೊಂಡ್ ಬಂದು ಕೊಟ್ರೆ ಇದು ನಮ್ಮ ಮೇಲೆ ನೀವು ತಿರುಗಿಸೋಕ್ ಪ್ರಯತ್ನ ಪಡ್ತೀರಲ್ಲ. ಇದು ಮೊದಲೇ ಫಸ್ಟ್ ಆಫ್ ಆಲ್ ನಿಮ್ಮಿಂದ ಆಗಿರೋ ತಪ್ಪು. ನಿಮ್ಮ ಇನ್ವೆಸ್ಟಿಗೇಷನ್ ಇಂದ ಆಗಿರೋ ತಪ್ಪು. ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಇವಾಗ ನಮ್ಮ ಮೇಲೆ ಎಗರಾಡ್ತಿದ್ದೀರಾ. ಏನೋ ಪಾಪ ಅನ್ಯಾಯ ಆದ್ರಿಗೆ ಹೆಲ್ಪ್ ಆಗುತ್ತೇನೋ, ಅನ್ಯಾಯ ಆದ್ರಿಗೆ ನ್ಯಾಯ ಸಿಗುತ್ತೇನೋ, ನಿಮಗೇನಾದ್ರೂ ಹೆಲ್ಪ್ ಆಗುತ್ತೇನೋ ಅಂತ ತಗೊಂಬಂದು ಕೊಟ್ರಲ್ಲ, ಅದು ನಮ್ಮ ತಪ್ಪು. ಅದೇ ನಾವು ಮಾಡಿದ ತಪ್ಪು. ನೋಡಿ ಮೇಡಮ್, ನಾವು ಮಿಡಿಲ್ ಕ್ಲಾಸ್ ಜನ, ಏನೋ ಒಂಥರ ಸ್ವಲ್ಪ ಜಾಬ್ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಜೀವನ ಮಾಡಿಕೊಂಡು ಯಾರ ಸುದ್ದಿಗೂ ಹೋಗದೆ ಮರ್ಯಾದೆಯಿಂದ ಬದುಕ್ತಿರೋರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ದುಡ್ದು ಇನ್ನೂ ನಮ್ಮ ತಂದೆ ತಾಯಿಗೆ ಊರಲ್ಲಿ ದುಡ್ಡು ಕಳಿಸ್ಬೇಕು, ಆಮೇಲೆ ಅವ್ರ ಜೀವನನೂ ಸಾಗಬೇಕು. ನಮ್ಮ ಮೇಲೆ ತುಂಬ ಜವಾಬ್ದಾರಿಗಳಿವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾವೆಲ್ಲ ನಾವ್ಯಾಕೆ ಇದನ್ನೆಲ್ಲ ಮಾಡೋಣ? ಏನೋ ಅದು ಅಕಸ್ಮಾತಾಗಿ ಕ್ಯಾಪ್ಚರ್ ಆಗಿದೆ, ಅದೇನೋ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ನಾವು ಇಲ್ಲಿ ತನಕ ಬಂದ್ಬಿಟ್ರೆ ನಾವ್ಯಾಕೆ ಬರ್ತಿದ್ವಿ ಹೇಳ್ರಿ? ಅಕಸ್ಮಾತ್ ನಾವೇನಾದ್ರೂ ಈ ಕ್ರೈಮ್ ಒಳಗೆ ಇನ್ವಾಲ್ವ್ ಇದ್ದಿದ್ರೆ ನಾವ್ಯಾಕೆ ಬರ್ತಿದ್ವಿ? ನೀವು ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ನೀವು ಬೇಕಾದ್ರೆ ನಾವು ಇರೋ ಕಡೆನೂ ವಿಚಾರಿಸ್ಬೋದು, ಅಥವಾ ನಾನು ಜಾಬ್ ಮಾಡೋ ಕಡೆನೂ ವಿಚಾರಿಸ್ಬೋದು. ಆದರೆ ಜಾಬ್ ಮಾಡೋ ಕಡೆ ಎಲ್ಲ ಬಂದರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗ್ತೈತಿ. ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಆಗಿದ್ದ ನ್ಯಾಯಕ್ಕೆ ನಾವ್ಯಾಕೆ ಬೆಲೆ ತತ್ತಾನೆ ಹೇಳಿ ಮೇಡಮ್? ಪ್ಲೀಸ್ ಮೇಡಮ್ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊರಿ. ಇದಕ್ಕೂ ನಮಗೆ ಏನು ಸಂಬಂಧನೂ ಇಲ್ಲ. ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಹಾ ಮೇಡಮ್, ಎಂತ ಆಯ್ತು ಮ್ಯಾಮ್? ಅಲ್ರಿ, ಆ ಉತ್ತರ ಕರ್ನಾಟಕದ ಕೇಸ್ ಇತ್ತಲ್ಲ, ಆ ಫೈಲ್ ಓಪನ್ ಮಾಡ್ರಿ. ಹಾಗೆ ಅವನು ಯಾರವನು? ಅವನ ಹೆಂಡತಿ ಬಿದ್ದಿದ್ಲಲ್ಲ, ಅವನು ಆಕೆ ಗಂಡನ ಹೆಸರು, ಅದು ಏನು ಹೆಸರೇನದು? ಪ್ರೀತಮ್ ಅಂತ ಮೇಡಮ್ ಅವರೇ. ಅವನಿಗೆ ಫೋನ್ ಮಾಡಿ ಅರ್ಜೆಂಟಾಗಿ ಇಲ್ಲಿಗೆ ಬರ್ಲಿಕ್ಕೆ ಹೇಳಿ, ಆಯ್ತಲ್ಲ? ಅರ್ಜೆಂಟ್ ಅಂದ್ರೆ ತುಂಬಾ ಅರ್ಜೆಂಟು. ಆದಷ್ಟು ಬೇಗ ಬರ್ಲಿಕ್ಕೆ ಹೇಳಿ. ಆಯ್ತು ಮೇಡಮ್ ಅವರೇ. ಹೋಗ್ರಿ, ಫೋನ್ ಮಾಡಿ. ಆಯ್ತು ಮೇಡಮ್, ಈಗ ಮಾಡ್ತೀನಿ. ನೋಡಿ, ಆಕೆ ಗಂಡ ಬರ್ತಿದ್ದಾರೆ, ಬರ್ಲಿ. ಅಲ್ಲಿ ತನಕ ನೀವು ಇಲ್ಲೇ ಇರಿ. ಅವ್ರು ಬಂದಮೇಲೆ ಮಾತಾಡುವ. ಆಮೇಲೆ ಮುಂದೇನು ಮಾಡೋದು ಅಂತ ಡಿಸೈಡ್ ಮಾಡುವ. ಓಕೆನಾ ಮೇಡಮ್? ದಯವಿಟ್ಟು ಅರ್ಥ ಮಾಡ್ಕೊರಿ ಮೇಡಮ್ ಅವರೇ. ನಾವು ಎಷ್ಟೊತ್ತಿದ್ರು ನಾನು ಹೋಗಲೇಬೇಕು. ನಾನು ಇವತ್ತು ಡ್ಯೂಟಿಗೆ ಲೀವ್ ಹಾಕಿ ಬಂದಿದ್ದೀನಿ. ಹೆಂಗೂ ನಾನು ಲೀವ್ ಖಾಲಿ ಆಗ್ಬಿಟ್ಟವು. ದಯವಿಟ್ಟು ಅರ್ಥ ಮಾಡ್ಕೊರಿ ಮೇಡಮ್, ನಾನು ಹೋಗಲೇಬೇಕು. ನನ್ನ ಜೀವನದ ಪ್ರಶ್ನೆ, ನನ್ನ ಜಾಬಿನ ಪ್ರಶ್ನೆ, ನಾನು ಹೋಗಲೇಬೇಕು. ನೀವು ಬೇಕಾದ್ರೆ ನಮ್ಮ ಮನೆ ಅಡ್ರೆಸ್ ಎಲ್ಲ ನಾನು ಕೊಡ್ತೀನಿ. ನೀವು ಬಂದು ಯಾವಾಗ ಬೇಕಾದರೂ ಬರ್ಬೋದು. ಬೇಕಂದ್ರೆ ನಮ್ಮ ಊರೊಳಗಿಂದ ನಮ್ಮ ತಂದೆ ತಾಯಿಯವರ ಅಡ್ರೆಸ್ಸು ನಾನು ಕೊಡ್ತೀನಿ. ಬೇಕಾದ್ರೆ ಇವ್ರ ತಂದೆ ತಾಯಿ ಅಡ್ರೆಸ್ಸು ಕೊಡ್ತೀನಿ, ಎಲ್ಲರ ಅಡ್ರೆಸ್ಸು ಕೊಡ್ತೀನಿ. ನೀವು ಯಾವಾಗ ಬೇಕಾದರೂ ಬರ್ಬೋದು. ದಯವಿಟ್ಟು ಮೇಡಮ್, ಇವಾಗ ಮಾತ್ರ ನಾನು ಬಂದ್ಬಿಟ್ಬಿಡ್ರಿ. ನಾನು ಜಾಬ್ ಕಳ್ಕೊಂಡ್ಬಿಡ್ತೇನೆ ಹೋಗ್ಲಿಲ್ಲ ಅಂದ್ರೆ. ಅಲ್ಲ ಮೇಡಮ್, ಇನ್ವೆಸ್ಟಿಗೇಷನ್ ಮಾಡೋದು ನಿಮ್ಮ ಕೆಲಸ ಅಲ್ವಾ? ನೀವು ಮಾಡಿ, ನಾವಿಲ್ಲಿ ಇಟ್ಕೊಂಡು ಏನು ಮಾಡೋದು? ಹಾಂ ಮೇಡಮ್, ಇನ್ವೆಸ್ಟಿಗೇಷನ್ ಎಲ್ಲ ನಿಮ್ಮ ಕೆಲಸ ಅಲ್ವಾ ಮೇಡಮ್? ಏನೋ ನಮ್ಮ ಕೈಲಾಗಿದ್ದು ನಾವು ಹೆಲ್ಪ್ ಮಾಡಿದ್ದೀವಿ. ಇಲ್ಲ ಇವರೇ, ಎಂತದು ನಿಮ್ದು ಪಿರಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಪ್ಪ. ಇನ್ನೂ ಸ್ವಲ್ಪ ಹೊತ್ತು ಇನ್ನು ಅವ್ರು ಬರೋ ತನಕ ಇದ್ದು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಆಗೋದಿಲ್ವಾ? ಈ ಥರ ರಪರಪ ಅಂತ ನೀವು ಹೊರಟುಬಿಟ್ರೆ ಮುಂದೆ ಎಂತ ಗೊತ್ತಾಗೋದು ನಮಗೆ?
ಯಾರು ನಾವು ಕೇಳೋದು ಹೇಳಿ? ಮೇಡಮ್ ನಮಗೇನೂ ಗೊತ್ತಿಲ್ಲ ಮೇಡಮ್. ನೀವು ಎಷ್ಟು ನಮ್ಮನ್ನು ಕೇಳಿದ್ರು ಏನು ಮಾಡಿದ್ರು ನಮಗೆ ಈ ವಿಡಿಯೋ ಈ ವಿಡಿಯೋ ಒಳಗೆ ಏನು ಹೇಳ್ತೀನಿ ನಮಗೆ ಅಷ್ಟೇ ಗೊತ್ತು ಮೇಡಮ್. ವಿಡಿಯೋ ಅಷ್ಟೇ ನೋಡಿರೋದು ಮೇಡಮ್ ನಾವು. ಇದಕ್ಕಿಂತ ಹೆಚ್ಚಿಂದ ನಮಗೆ ಏನೂ ಗೊತ್ತಿಲ್ಲ ಮೇಡಮ್. ನಾವಿಲ್ಲಿ ಇದ್ದು ಉಪಯೋಗ ಇಲ್ಲ ಮೇಡಮ್. ನಿಮಗೆ ನಾವು ಕೋಆಪರೇಟ್ ಮಾಡ್ಲಿಕ್ಕೆ ಕೋಆಪರೇಟ್ ಮಾಡಕ್ಕೆ ನಮ್ದೇನು ಇಲ್ಲ ಮೇಡಮ್ ಇದರಲ್ಲಿ. ಸುಮಾ ನಾನು ನಿನ್ಗೆ ಹೇಳೋದೇ ಇದೆಲ್ಲ ಕಿರಿಕಿರಿ ಬೇಡ ಅಂತ ಹೇಳಿದ್ರು ನೀನು ಕೇಳೋದೇ ಇಲ್ಲ ನನ್ನ ಮಾತನ್ನ. ನೋಡಿ ಇವಾಗ ಇದೆಲ್ಲ ಬೇಕಿತ್ತ ನಮಗೆ? ಮೇಡಮ್ ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ನೀವು ಈ ತರ ಮಾಡಿದ್ರೆ ಇನ್ನೊಂದ್ಸರಿ ಯಾರೇ ಆಗ್ಲಿ ಸಾಮಾನ್ಯ ಜನ ಈ ತರ ಎಲ್ಲ ಕ್ರೈಮ್ಗಳ ನಡುವೆ ಸಾಕ್ಷಿ ಹೇಳಕ್ ಯಾರು ಬರೋದಿಲ್ಲ ಮೇಡಮ್. ಪೊಲೀಸರು ಈ ತರ ಟ್ರೀಟ್ ಮಾಡೋದಕ್ಕೆ ಮೇಡಮ್ ಯಾರು ಮುಂದೆ ನಿಂತು ನಾವು ಸಾಕ್ಷಿ ಹೇಳ್ತೀವಿ ಅಂತ ಬರೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಮೇಡಮ್, ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ವಿಡಿಯೋದಲ್ಲಿ ಅಷ್ಟು ರೆಕಾರ್ಡ್ ಇತ್ತು, ನಾವೇನೋ ಹೆಲ್ಪ್ ಆಗ್ಬೋದೇನೋ ಅಂತ ತಂದು ಕೊಟ್ಟಿದ್ದೀವಿ ಇಷ್ಟೇ. ಇಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಇವಾಗ ಅನ್ನಿಸ್ತಿದೆ ನಮ್ಮ ಯಜಮಾನ್ರ ಮಾತು ನಾನು ಕೇಳಬೇಕಾಗಿತ್ತು, ನಾವು ಇಲ್ಲಿಗೆ ಬರಲೇಬಾರ್ದಾಗಿತ್ತು ಅಂತ. ಏನೋ ಪೊಲೀಸರ ಮೇಲೆ ನಂಬಿಕೆ ಅನ್ಯಾಯ ಆಗಕ್ಕೆ ಬಿಡಲ್ಲ, ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆ ಮೇಲೆ ನಾನು ಬಂದ್ಬಿಟ್ಟೆ. ಛೇ, ಆದ್ರೆ ಇವಾಗ ತಪ್ಪು ಮಾಡಿದೆ ಅನ್ನಿಸ್ತಿದೆ ಮೇಡಮ್. ಎಂತರಿ ಮಾತಾಡ್ತಿದ್ದೀರಾ ನೀವು? ನಾವೇನ್ರಿ ಅನ್ಯಾಯ ಮಾಡಿದೀವಿ ಅಂತ ನಿಮಗೆ? ಮತ್ತೆ ಇನ್ನೇನು ಮೇಡಮ್, ಇವಾಗ ಏನು ಮಾಡ್ತಿದ್ದೀರಾ ಮೇಡಮ್? ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರು ನೀವು ನಿಂತ್ಕೊಳ್ಳಿ, ನೀವು ಕೋಆಪ್ರೇಟ್ ಮಾಡಿ. ಇದು ನಮ್ಮನ್ನೇ ಸಾಯಿಸೋ ರೀತಿ ಇದೆ ಮೇಡಮ್. ನಾವು ಮಾಡದೇ ಇರೋ ತಪ್ಪಿಗೆ ನಾವ್ಯಾಕೆ ಮೇಡಮ್ ಸಾಯೋಣ? ನನ್ನ ಜಾಬ್ ಪ್ರಾಬ್ಲಮಲ್ಲಿ ಬರುತ್ತೆ ಅಂತ ಇಷ್ಟು ನಾವು ಹೇಳ್ಕೊಂಡ್ರು ನೀವು ನಿಮ್ಮದೇ ಹೇಳ್ತಿದ್ದೀರಾ ಅಂದರೆ ನಿಜವಾಗ್ಲೂ ನಾವು ಮಾಡಿದ್ದ ತಪ್ಪೇನೋ ಅಂತ ಅನಿಸ್ತಿದೆ ಮೇಡಮ್ ನಮಗೆ. ಸುಮ್ಮನೆ ವಿಡಿಯೋ ಡಿಲೀಟ್ ಮಾಡಿ ಕೈ ಬಿಟ್ಟಿದ್ರೆ ಆಗ್ತಿತ್ತು. ಸುಮ್ಮನೆ ನಾವು ತೊಗೊಂಡು ಏನೇನೋ ಅಂದ್ಕೊಂಡು ಬಂದ್ವಿ, ಇಲ್ಲಿ ಆಗ್ತಿರೋದೇ ಬೇರೆ ಏನೋ. ಆದರೂ ಈ ಥರ ನಮಗೆ ಈ ಥರ ಟ್ರೀಟ್ ಮಾಡ್ತೀರಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಮೇಡಮ್. ಅದಕ್ಕೆ ಹೇಳೋರ್ ಮಾತು ಕೇಳಬೇಕು ಅನ್ನೋದು. ಬರೀ ನಿಂದೆ ನೋಡಿ ಇವಾಗ ಏನು ಮಾಡಿದಿವಾಗ, ಏನು ಮಾಡೋದನ್ನೋದೇ ಗೊತ್ತಾಗ್ತಿಲ್ವಲ್ಲ. ಛೇ, ಇಂಥದ್ದೊಂದು ದೊಡ್ಡ ಮಿಸ್ಟೇಕ್ ನನ್ನ ಕಡೆಯಿಂದ ಹೆಂಗಾಯ್ತು ಅಂತ. ಏನು ಮಾಡಲಿ, ಇವ್ರನ್ನೂ ಬಿಟ್ಬಿಟ್ರೆ ನಾಳೆ ಇನ್ನೊಂದು ಪ್ರಾಬ್ಲಮ್ ಆಗೋದು ಬೇಡ ಅಂತ. ಇರಲಿ ನೋಡುವ, ಮೊದಲು ಆತ ಬರಲಿ ಪ್ರೀತಮ್, ಆಮೇಲೆ ನೋಡುವ. ನೋಡ್ರಿ, ನಿಮ್ಮನ್ನು ನಾನು ಒಂದು ಕಂಡೀಷನ್ ಮೇಲೆ ಹೋಗ್ಲಿಕ್ಕೆ ಬಿಡ್ತೇನೆ. ಅದೇನಂತಂದರೆ ನಿಮ್ಮಿಬ್ಬರದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ನನಗೆ ಕೊಡಿ. ಆಮೇಲೆ ನಿಮ್ಮ ಮನೆ ಅಡ್ರೆಸ್ ಎಲ್ಲ ಕೊಡಿ, ಮತ್ತು ನೀವು ಎಲ್ಲಿ ಜಾಬ್ ಮಾಡ್ತೀರಾ ಅದು ಕೊಡಿ. ಅದೆಲ್ಲ ಕೊಟ್ಬಿಟ್ಟು ನೀವು ಹೋಗಿ, ಓಕೆನಾ? ನಿಮಗೆ ತೊಂದರೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ಈಗ ಒಂದ್ಸರಿ ಆಗಿರೋ ಮಿಸ್ಟೇಕು ಇನ್ನೊಂದ್ಸರಿ ಆಗೋದು ಬೇಡ ಅಂತ ಅಷ್ಟೇ. ಹಲೋ ಪ್ರೀತಮ್ ಅವರಾ? ಹೌದು ಹೇಳ್ರಿ, ನೀವ್ಯಾರು? ನಾನ್ ಮರೆಯ ಇಲ್ಲಿ ಮಂಗಳೂರಿಂದ ಮಂಗಳೂರು ಪೊಲೀಸ್ ಠಾಣೆಯಿಂದ ಮಾತಾಡ್ತಿರೋದು. ಪೊಲಿಟಿಷನಾ? ಯಾರು ಯಾಕೆ ಹಚ್ಚಿರಿ? ಹಾಗಲ್ಲ ಪ್ರೀತಮ್, ಅದು ನೀನು ಆ ಸರಿ ಬಂದಾಗ ನೀನ್ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ದು ಕಂಪ್ಲೇಂಟ್ ಮಾಡಿದ್ಯಲ್ಲ, ಆ ಕಂಪ್ಲೇಂಟು ಆ ಕೇಸು ರಿಓಪನ್ ಆಗಿದೆ ಮರೆಯ. ಸ್ವಲ್ಪ ಇಲ್ಲಿ ಬರ್ಲಿಕ್ಕೆ ಆಗ್ತದ ನಿನ್ಗೆ? ಏನ ರಿಓಪನ್ ಮಾಡಿಲ್ಲ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸರ್, ನಾನು ಹೆಂಡತಿ ಬಾಡಿ ಸಿಗ್ತಾ? ಬಾಡಿಯಾ? ಹಾ ಒಂಥರ ಹಂಗೆ ಅನ್ಕೊಳ್ಳಿ. ಸ್ವಲ್ಪ ಬೇಗ ಬರ್ಲಿಕ್ಕೆ ಆಗ್ತದಾ? ಸರ್, ನನಗೆ ಇವತ್ತಂತೂ ಆಗಲ್ಲ ರೀ. ಇವತ್ತು ಬೇರೆ ಕೆಲಸದ ಮ್ಯಾಗ ಬಂದೆ ನಾನು. ನಾಳೆ ಬರ್ತೇನೆ ರೀ ಸರ್. ಅಯ್ಯೋ ಮಾರಿಯಾ, ಬರ್ಲಿಕ್ಕೆ ಆಗ್ತದ ಅಂದದ್ದು ಬರ್ಲಿ ಬಿಟ್ರು ಬಿಡ್ಲಿ ಅಂತ ಅಲ್ಲ, ಬರಲೇಬೇಕು ಅಂತ ಮೇಡಮ್ ಅವ್ರ ಆಜ್ಞೆ ಆಗಿದೆ, ಅಂದ್ರೆ ಆರ್ಡರ್ ಆಗಿದೆ. ನೀವು ಬರ್ಲೇಬೇಕು, ಇಲ್ಲ ಅಂದ್ರೆ ನಾವೆಲ್ಲೂ ಅಲ್ಲಿಗೆ ಬರ್ಲಿಕ್ಕುಂಟು. ಹೇಗ್ ಮಾಡುದು? ಇಲ್ಲ ಸರ್, ನಾನು ಬರ್ತೇನೆ ರೀ ಸರ್. ಬಂದೇ ಬಿಡ್ತೇನೆ. ನಿಮಗಿಂತ ನನಗೆ ಭಾಳ ಇಂಪಾರ್ಟೆಂಟ್ ಐತೆ ಸರ್ ಅದು ಕೇಸ್. ನನ್ನ ಹೆಂಡತಿ ಬಾಡಿ ಸಿಕ್ಕರಷ್ಟು ಸಾಕು. ನನ್ನ ಹೆಂಡತಿ ಸಲುವಾಗಿ ಎಷ್ಟು ಕಾಯಕತ್ತೇನೆ ನನಗೆ ಗೊತ್ತು. ಬರ್ತೇನೆ ರೀ ಸರ್, ಇವತ್ತೇ ಬರ್ತೇನೆ. ಓಕೆ ಹಾಗಾದ್ರೆ, ಓಕೆ ಸ್ವಲ್ಪ ಬೇಗ ಬರ್ಬೇಕಾಯ್ತಾ? ಆಯ್ತು ಸರ್, ಆಯ್ತು. ಮೇಡಮ್, ನೀವು ಯಾವಾಗ ಬೇಕಾದರೂ ನಮ್ಮ ಊರಿಗೆ ಬರ್ರಿ, ನಮ್ಮ ಮನೆಗೆ ಬರ್ರಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಯಾವಾಗ ಫೋನ್ ಮಾಡಿದ್ರು ನಾವು ಪಿಕ್ ಮಾಡ್ತೀವಿ. ಹಂಗೆ ನಾವು ಕೋಆಪ್ರೇಟ್ ಮಾಡ್ತೀವಿ. ಈ ಪೆನ್ ಡ್ರೈವೇ ನಿಮ್ಮ ಹತ್ರ ಕೊಟ್ಟೀವಿ ನಾವು. ಈ ಪೆನ್ ಡ್ರೈವ್ ನಿಮ್ಮ ಹತ್ರನೇ ಇಟ್ಕೊಳ್ರಿ ಬೇಕಾದ್ರೆ. ಇದು ಒರಿಜಿನಲ್ ಇದೆ, ಇದು ಬೇಕಾದ್ರೆ ಚೆಕ್ ಮಾಡಿಸಿ. ಹಾಗೆ ನೀವು ಯಾವಾಗ ಫೋನ್ ಮಾಡಿದ್ರು ನಾವು ಪಿಕ್ ಮಾಡ್ತೀವಿ. ಅದು ಬಿಟ್ಟು ಪದೇ ಇಲ್ಲಿ ಕರೆಯೋದು ಅದೆಲ್ಲ ಮಾಡಬೇಡಿ ಮೇಡಮ್, ಪ್ಲೀಸ್. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀವಿ. ನಮ್ಗೆ ಪದೇ ನಮ್ಮ ಕೆಲಸ ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ. ನಮಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ತುಂಬ ತೊಂದರೆ ಆಗುತ್ತೆ ಮೇಡಮ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೆ ಜಾಬ್ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಪದೇ ಲೀವ್ ಹಾಕಿದ್ರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ತೆಗೆದು ಹಾಕ್ಬಿಡ್ತಾರೆ. ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ ಮೇಡಮ್, ಏನೋ ಇವಾಗ ಜಾಬ್ ಸಿಕ್ಕಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಓಕೆ ನಿಮ್ಮ ಪ್ರಾಬ್ಲಮ್ ನನಗೂ ಅರ್ಥ ಆಗುತ್ತೆ. ಇವಾಗ ನಾನು ಅದೇ ದೋಣಿಲಿ ನಿಂತಿದ್ದೀನೋ ಅನ್ನಿಸ್ತಿದೆ.
ಹೆಣ್ಮಕ್ಳು ಅಂದರೆ ಮೊದಲೇ ಕಡೆ. ಅದರಲ್ಲಿ ಹೆಣ್ಮಕ್ಳಿಂದ ತಪ್ಪಾಗ್ಬಿಟ್ರೆ, ಅದು ಇಂಥ ಡ್ಯೂಟಿಲಿ ಇಟ್ಕೊಂಡು ತಪ್ಪು ಮಾಡಿಬಿಟ್ರೆ ಇನ್ನೂ ಮಾತಾಡ್ತಾರೆ ರೀ. ಓಕೆ ಆಯಿತು, ನಿಮ್ಮ ಪರಿಸ್ಥಿತಿನೂ ನನಗೂ ಅರ್ಥ ಆಗುತ್ತೆ. ಆಯ್ತು, ನೀವು ಇದನ್ನೆಲ್ಲ ಕೊಟ್ಟಿದ್ದೀರಲ್ಲ, ಇವಾಗ ನೀವು ಡಾಕ್ಯುಮೆಂಟ್ಸು, ನಿಮ್ಮ ಫೋನ್ ನಂಬರ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿ, ಆಯಿತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ದಯವಿಟ್ಟು ಬೇಜಾರಾಗಬೇಡಿ, ಆಯಿತಾ? ಈ ಥರ ಕಠಿಣವಾಗಿ ವಿಚಾರಿಸೋದು ನನ್ನ ಜಾಬ್, ಇದು ನನ್ನ ಜಾಬ್ ಅಲ್ವಾ, ಅದ್ರ ಸಲುವಾಗಿ ಅಷ್ಟೇ. ಡೋಂಟ್ ಟೇಕ್ ಪರ್ಸ್ನಲಿ, ಓಕೆ? ನೋ ಮೇಡಮ್, ನೋ, ನನಗೆಲ್ಲ ಅರ್ಥ ಆಗುತ್ತೆ ಮೇಡಮ್, ಅರ್ಥ ಆಗುತ್ತೆ ಮೇಡಮ್. ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಮೇಡಮ್ ಪ್ಲೀಸ್. ಅದು ಯಾರೇ ಆ ಹುಡುಗಿನ ಕೊಲೆ ಮಾಡಿದ್ರು ಹಿಡ್ದು ಹಾಕಿ ಮೇಡಮ್. ಆದರೆ ಈ ಯಾರಿಗೂ ಈ ವಿಡಿಯೋ ನಾವು ತಂದು ಕೊಟ್ಟಿದ್ದು ಅಂತ ಮಾತ್ರ ಹೇಳಬೇಡಿ ಮೇಡಮ್ ಪ್ಲೀಸ್. ಅಲ್ಲ, ಅವ್ರು ಯಾರಿದ್ದಾರೋ ಏನೋ, ಎಂಥ ದೊಡ್ಡ ಗ್ಯಾಂಗ್ನವ್ರು ಇದ್ದಾರೋ ಏನೋ, ಅಥವಾ ಯಾವ ಥರ ಕ್ರೈಮ್ ಮಾಡೋ ಕ್ರಿಮಿನಲ್ಗಳೋ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಈ ಪ್ರೂಫ್ನ ನಾವು ತೊಗೊಂಬಂದು ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ನಮಗೇನಾದರೂ ತೊಂದರೆ ಆದರೆ ಕಷ್ಟ ಅಲ್ವಾ ಮೇಡಮ್? ಪ್ಲೀಸ್ ಮೇಡಮ್, ಇದನ್ನು ಯಾರಿಗೂ ಹೇಳಬೇಡಿ ಮೇಡಮ್. ನಾವು ಇದನ್ನು ತಂದು ಕೊಟ್ಟಿದ್ದೀವಿ ಅಂತ ಯಾರಿಗೂ ಹೇಳಬೇಡಿ ಮೇಡಮ್ ಪ್ಲೀಸ್. ಸತ್ತೋಗಿರೋರ ಮನೆಯವ್ರಿಗೂ ಕೂಡ ಹೇಳಬೇಡಿ ಮೇಡಮ್ ಪ್ಲೀಸ್. ಓಕೆ, ಇದು ನಾನು ಸೀಕ್ರೆಟಾಗಿ ಹೇಳ್ತೀನಿ. ನಾನು ಇದನ್ನು ಸೀಕ್ರೆಟಾಗಿ ಇಟ್ಟೆ ವಿಚಾರಣೆ ಮಾಡ್ತೀನಿ. ಅಲ್ಲ, ಕೊಲೆ ಆಗಿದೆ ಅನ್ನೋದಂತೂ ಗೊತ್ತಾಗಿದೆಯಲ್ಲ, ಅದನ್ನು ನಾನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೋತೀನಿ. ಅದು ಯಾರೇ ಆಗಿರಲಿ ಮೇಡಮ್, ಪಾಪಿಗಳು ಪಾಪ ಆ ಹುಡುಗಿನ ಯಾವ ಥರ ಮಾಡಿದ್ದಾರೆ ದಯವಿಟ್ಟು ಹಿಡ್ದಾಕಿ ಮೇಡಮ್. ಅವ್ರನ್ನ ಚೆನ್ನಾಗಿ ಹೊಡೀರಿ ಮೇಡಮ್. ಇನ್ನೊಂದ್ಸರಿ ಆ ಥರ ಮಾಡೋಕ್ಕೂ ಅವರಿಗೆ ಧೈರ್ಯ ಬರಬಾರ್ದು. ಆ ಥರ ಅವ್ರಿಗೆ ಶಿಕ್ಷೆ ಕೊಡಿಸಿ ಮೇಡಮ್. ಪ್ಲೀಸ್ ಮೇಡಮ್, ಇದರಿಂದ ನಮಗೇನು ತೊಂದರೆ ಆಗಲ್ಲ? ಇಲ್ಲ ಇವರೇ, ನಿಮಗೇನು ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ, ಓಕೆನಾ? ಹಾಗೆ ಈ ಕೇಸಲ್ಲಿ ನನಗೆ ಎಷ್ಟು ಆಗುತ್ತೋ ನನ್ನ ಕಡೆಯಿಂದ ಅಷ್ಟು ನಾನು ಎಫರ್ಟ್ ಹಾಕಿ ನಾನು ಇದನ್ನು ಪತ್ತೆ ಹಚ್ಚೋ ಕೆಲಸ ಮಾಡ್ತೀನಿ, ಬಿಡಲ್ಲ. ಕ್ರಿಮಿನಲ್ಲೇ ಇಷ್ಟು ಜಾಣ ಇರಬೇಕಾದ್ರೆ ನಾವಿನ್ನೆಷ್ಟು ಅಲರ್ಟ್ ಆಗಿರಬಾರ್ದು. ನಿಮಗೆ ಇದನ್ನೆಲ್ಲ ಇಲ್ಲಿಗೆ ತಂದು ಕೊಡಬೇಕು ಅಂತ ಅನಿಸ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇನ್ನೂ ಏನೇನು ಕಿರಿಕಿರಿ ಆಗುತ್ತಾ ಅಂತ ಭಯ ಆಗಿಬಿಟ್ಟಿತ್ತು, ಎಲ್ಲ ಇಲ್ಲಿಗೆ ಮುಗೀತಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾವಿನ್ನು ಬರ್ತೀವಿ. ಓಕೆ, ಹೋಗಿ ಬನ್ನಿ. ಹಾಗೆ ಫೋನ್ ಮಾಡ್ತೀನಿ ನಾನು, ಓಕೆನಾ? ಏನಾಯಿತು ಏನಿಲ್ಲ ಅಂತಾದರೂ ಫೋನ್ ಮಾಡ್ತೀನಿ. ಆಯ್ತು ರೀ ಮೇಡಮ್ ಅವ್ರಿ, ಮಾಡಿರಿ. ನನಗೂ ಇದನ್ನು ತಿಳ್ಕೊಬೇಕನ್ನೋ ಇನ್ನು ಕುತೂಹಲ ಇನ್ನೂ ಜಾಸ್ತಿ ಆಗಕತ್ತೈತಿ. ಆಗೈತಿ ಏನಿಲ್ಲ ಅಂತಂದು ನೀವು ಫೋನ್ ಮಾಡಿ ಹೇಳಿದ್ರೆ ಇನ್ನೂ ನಮ್ಗೆ ಖುಷಿ ಆಕೈತಿ. ನಾವಿನ್ನು ಬರ್ತೀವಿ ತಗೋರಿ. ಹೋಗ್ಬಿಟ್ಟು ಬನ್ನಿ. ಹಾಗೆ ಇದ್ರ ಚಿಂತೆ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಹೆಸರು ನಾನು ಎಲ್ಲೂ ತೆಗಿಯಲ್ಲ, ಓಕೆನಾ? ನೀವು ಆರಾಮಾಗಿರಿ. ಹಾಗೇನಾರ ಅವಶ್ಯಕತೆ ಬಿದ್ದರೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಷ್ಟೇ, ಓಕೆನಾ? ಇನ್ನು ಹೋಗಿ ಬನ್ನಿ. ಇವ್ರೇ ಬನ್ರಿ ಇಲ್ಲಿ. ಹೋದ್ರೆ ಆ ಕಡೆನೂ ಹೋಗ್ಬಿಡ್ತೀರಲ್ಲ. ಹಾಂ, ಇವ್ರನ್ನ ಸೇಫಾಗಿ ಬಸ್ ಸ್ಟಾಪ್ ತನಕ ಬಿಟ್ಟು ಬನ್ನಿ. ಇಲ್ಲ ಮೇಡಮ್, ನಾವು ಹೋಗ್ತೀವಿ ತಗೋರಿ. ನಮಗೆ ದಾರಿ ಗೊತ್ತು. ಅವ್ರು ಸಾಹೇಬ್ರು ಕರ್ಕೊಂಬಂದಿದ್ರು, ನಾವು ಹೋಗ್ತೀವಿ ತಗೋರಿ. ಓಕೆ, ಹಾಗಿದ್ರೆ ಜಾಗ್ರತೆ. ಎಂತ ಇತ್ತು ಸುಮ್ಮ ಮೇಡಮ್? ಎಂತ ಇಲ್ಲ ರೀ, ಇದು ಒಂದು ದೊಡ್ಡ ತಲೆಬಿಸಿ ಕೇಸ್ ಇದೆ ಇವಾಗ. ನಾನು ಮೊದಲೇ ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕಾಗಿತ್ತು. ನನ್ನಿಂದ ಈ ಥರ ತಪ್ಪಾಗೋಯ್ತಾ ಅಂತ ಅನಿಸ್ತಿದೆ. ಒಂದು ಸ್ವಲ್ಪ ಬೇರೆ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡಿ ನೋಡಬೇಕಾಗಿತ್ತು. ಎಂಥ ಕೆಲಸ ಆಗೋಯ್ತು. ಇರ್ಲಿ ಬಿಡಿ ಮೇಡಮ್ ಅವರೇ, ನೀವೇನು ಬೇಕು ಅಂತ ಮಾಡಿದ್ದ ಅಲ್ವಲ್ಲ? ಇಲ್ಲೆಲ್ಲ ಕಾಮನ್ ಆಗಿ ಮತ್ತೆ ಅದೇ ರೀತಿ ಸಾಯ್ತಾರಲ್ಲ, ಏನು ಮಾಡ್ಲಿಕ್ಕೆ ಆಗ್ತದೆ? ಅದೇ ರೀತಿ ಅಂತ ಅನ್ಕೊಂಡಿದ್ದೇನೋ. ಇರ್ಲಿ ಬಿಡಿ, ಇನ್ನಾದರೂ ರೀಓಪನ್ ಮಾಡಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ. ಸಾಹೇಬ್ರು ಕೇಳ್ತಾ ಇದ್ರು, ನೀವು ಅವ್ರಿಗೆ ಕಾಲ್ ಮಾಡ್ಬೇಕಂತೆ ಹೇಳಿದ್ರು ಅವರು. ಹಾಂ, ಓಕೆ. ಅವರು ಸೀನಿಯರ್ ಅಲ್ಲ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ತುಂಬ ಇರುತ್ತೆ. ನನಗೂ ಅವ್ರ ಗೈಡೆನ್ಸ್ ಬೇಕಾಗುತ್ತೆ. ನಾನು ಕಾಲ್ ಮಾಡ್ತೀನಿ, ಆಯಿತಾ? ಆರಿ ಮೇಡಮ್ ಅವರೇ, ನಾನು ಬರುದಾ? ಹಾಂ ಸರಿ, ನೀವಿನ್ನು ಬನ್ನಿ. ಊಟ ಹೊತ್ತಾಯ್ತು. ಊಟ ಎಂತಾದರೂ ಮಾಡ್ತಿದ್ರಾ? ಇಲ್ಲ ಮೇಡಮ್ ಅವರೇ, ಕಟ್ಕೊಂಡ್ಬಂದಿದ್ದು ಉಂಟು ಸ್ಟೇಷನಲ್ಲಿ, ಅಲ್ಲಿಗೆ ಹೋಗಿ ಊಟ ಮಾಡ್ತೆ. ಇಲ್ಲ ಅಂದ್ರೆ ನನ್ನ ಹೆಂಡತಿ ಉಂಟಲ್ಲ ಭದ್ರಕಾಳಿ, ಊಟ ಮಾಡದೆ ಡಬ್ಬ ತಕೊಂಡು ಹೋಗ್ಬಿಟ್ರೆ, ಊಟ ಹಂಗೆ ಉಳಿಸ್ಕೊಂಡು ಹೋಗ್ಬಿಟ್ರೆ ಭದ್ರಕಾಳಿ ಅವತಾರ ತಾಳ್ತಾಳೆ. ಊಟ ಉಳಿಲಿಕ್ಕಿಲ್ಲ ಅವಳಿಗೆ, ಅದೇ ಊಟ ಮಾಡ್ತೇನೆ ಮೇಡಮ್. ಊಟ ಉಳಿಸ್ಕೊಂಡು ಹೋದ್ರೆ ಉಂಟಲ್ಲ, ಯಾಕೆ ಬೇಕು ಕರ್ಮ. ತಿನ್ಕೊಂಡು ಹೋಗ್ಬಿಟ್ರೆ ಮುಗಿತಪ್ಪ. ನಾಯಿನ್ ಬರ್ತೆ ಮ್ಯಾಮ್. ಎಂತ ಬರುದಾ? ಹಾ, ಮುಂದಿನ ವಾರ ಸಿಗ್ತೆ. ಸರಿ ಕಣಪ್ಪ. ಮೇಡಮ್ ಅವ್ರಿ, ಎಂತ ಮಾಡುದು ಮುಂದೆ? ಮಾಡ್ಬೇಕಲ್ಲ, ಎಂತಾದ್ರೂ ಮಾಡ್ಲೇಬೇಕಲ್ಲ.